ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಸ್ನೇಹಿತರೆ, ಇವತ್ತು ಒಂದು ತುಂಬಾ ಮುಖ್ಯವಾದ ವಿಷಯ ಅಂತಲೇ ಹೇಳಬೇಕು. ಯಾಕಂತಂದ್ರೆ ನಿಮಗೆ ಗೊತ್ತಿರೋ ಥರನೇ ನಮ್ಮ ಕರ್ನಾಟಕ ಸರ್ಕಾರ, ಈ ಕಾಂಗ್ರೆಸ್ ಗವರ್ನಮೆಂಟ್ ಯಾಕಾದ್ರೂ ಬಂತು, ಇನ್ನ ಈ ಜನ್ಮದಲ್ಲಿ ಕಾಂಗ್ರೆಸ್ ಬರಲ್ಲ, ಈ ತರ ಎಲ್ಲಾನು ಒಬ್ಬೊಬ್ರು ಫೋನ್ ಮಾಡಿ ಹೇಳ್ತಾ ಇದ್ರೆ ನಿಜವಾಗೂ ಶಾಕ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಾ ಇದ್ರೆ ಈ ತರ ಗವರ್ನಮೆಂಟ್ಗಳು ನಮ್ಗೆ ಬೇಕಾ ಅಂತ ನಿಜವಾಗೂ ಅನ್ಸುತ್ತೆ. ಇವರೆಲ್ಲಾನು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಈ ಮಿಡ್ಲ್ ಕ್ಲಾಸ್ ಅವ್ರ ಜೊತೆ ಯಾವ ತರ ಆಟ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಜವಾಗೂ ಒಂದೂನು ಇದಾಗ್ತಾ ಇಲ್ಲ. ನೋಡಿ, ಇವತ್ತು ಸುಮಾರು ತಿಂಗಳುಗಳಿಂದೇನೆ ಯಾವ್ಯಾವ್ದು ಇದೆ BBMP ಲಿಮಿಟ್ ಅಲ್ಲಿ, ನಗರಸಭೆಯಲ್ಲಿ, ಪುರಸಭೆಯಲ್ಲಿ ಎಲ್ಲ ಕಡೆಗೂ ಬರೀ ಮನೆ ಅಲ್ಲ, ನಿವೇಶನ, ಕಟ್ಟಡ ಪ್ರತಿಯೊಂದಕ್ಕೂ ನಾವು ಖಾತಾ ಕೊಡ್ತೀವಿ, ಈ ಖಾತಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಸರ್ಕ್ಯುಲರ್ ಆಗಿರೋದು 6 ತಿಂಗಳಿಂದೇನೆ. ಬಟ್ ಇವಾಗ ಹೋದ್ರೆ ನಾಮಕಾವಸ್ಥೆಗೆ ಅಪ್ಲಿಕೇಶನ್ ತಗೊಳ್ತಾರೆ, ಟ್ಯಾಕ್ಸ್ ತಗೊಳ್ಳೋವರ್ಗುನು, ನೀವು ಟ್ಯಾಕ್ಸ್ ಕಟ್ಟವರ್ಗುನು ನಿಮ್ಮ ಹತ್ರ ಇದ್ ಮಾಡ್ಕೊಳ್ತಾರೆ. ಆ ಟ್ಯಾಕ್ಸ್ ಕಟ್ಟಿದ್ದ ಆದ್ಮೇಲೆ ಇಂಥ ಗವರ್ನಮೆಂಟ್ಗಳು ನಮ್ಗೆ ಇದ್ರು ಒಂದೇ, ಇಲ್ದೇನು ಒಂದ್ರೆ ಇಲ್ಲ ಅಂದ್ರು ಒಂದೇನೇನೆ. ಯಾಕಂತ ಅಂದ್ರೆ ಜನಗಳಿಗೆ ಈ ಕಾಂಗ್ರೆಸ್ ಗವರ್ನಮೆಂಟ್ ಬಂದಾಗಿಂದನೂ ಜನಗಳಿಗೆ ಬರೀ ಟೆನ್ಷನ್ ಕೊಡೋದ್ರಲ್ಲೇನೆ ಆಗೋಗಿದೆ. ಯಾಕಂತಂದ್ರೆ ಸುಮಾರು ಇವರು ಬಂದು ಇನ್ನು 2 ವರ್ಷ ಆಗಿಲ್ಲ, 2 ವರ್ಷದಲ್ಲಿ ಸುಮಾರು 8-10 ತಿಂಗಳಿಂದನೂ ಜನಗಳನ್ನ ನರಕ ರೂಪಕ್ಕೆ ತಗೊಂಡೋಗಿದ್ದಾರೆ ಅಂತಲೇನೆ ಹೇಳಿದ್ರೆ ತಪ್ಪಾಗ್ಲಾರ್ದು ನಿಜವಾಗೂ. ಯಾಕಂತಂದ್ರೆ ಫ್ರೆಂಡ್ಸ್, ಇವ್ರ ಬೇಳೆ ಬೇಯಿಸ್ಕೋಬೇಕು ಅಂತ ಅಂದೇಳಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೊತೆ ಆಟ ಆಡ್ತಾ ಇದಾರಲ್ಲ, ನಿಜವಾಗೂ ಇದು ಒಂಥರ ಇಲ್ಲಿವರೆಗೂ ಯಾವುದೇ ಗವರ್ನಮೆಂಟ್ ಆಗ್ಬೋದು, ಯಾವುದೇ ಒಬ್ಬ ಸರ್ಕಾರ ಆಗ್ಬೋದು, ಇಲ್ಲಿವರೆಗೂ ಆ ತರ ಮಾಡಿರ್ಲಿಲ್ಲ. ಬಟ್ ಇವರನ್ನ ಈ ಜನ್ಮದಲ್ಲೂ ಕೂಡ ಈ ಪೀಳಿಗೆ ಜನ ಯಾವತ್ತೂ ಮರಿಬಾರ್ದು. ಈ ತರ ಗವರ್ನಮೆಂಟ್ ಇತ್ತಲ್ಲಪ್ಪ, ಅವಾಗಿಂತದ್ದೆಲ್ಲನೂ ನಾವು ಅನುಭವಿಸೋದ್ವಲ್ಲಪ್ಪ ಅಂತಂದೇಳಿ ಎಷ್ಟೇ ಯುಗ ಕಳೆದ್ರು ಕೂಡ ಇದು ಒಂದು ಇತಿಹಾಸದಲ್ಲೇನೆ ಬರ್ದಿಟ್ಕೋಬೇಕು. ಆ ತರ ಇವರು ಮಾಡಿಟ್ಟಿದ್ದಾರೆ. ಇವಾಗ ನೋಡಿ, ಇಷ್ಟು ದಿನನೂ ಏನಾಗಿತ್ತು, EC ಬೇಕಾಗಿರ್ಲಿಲ್ಲ. ಬರೀ ಯಾವ್ದನ್ನ ಹಳೇದು ನಂಬರ್ ಹೊಡೆದ್ರೆ ಸಾಕು ಅವ್ರಿಗೆ ರಿಜಿಸ್ಟರ್ ಆಗಿರೋದು. ಇವಾಗ ಅದು ಮಸ್ಟ್ ಅಂಡ್ ಶುಡ್ ಮಾಡ್ತಾ ಇದ್ದಾನೆ. ಯಾಕಂತಂದ್ರೆ EC ಅನ್ನೋದು ಕಂಪಲ್ಸರಿ ಬೇಕೇ ಬೇಕು. ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಇಲ್ಲ ಅಂತಂದ್ರೆ ಖಾತಾ ರಿಜೆಕ್ಟ್. ನೋಡಿ, ನಮ್ಮ ಕರ್ನಾಟಕ ಸರ್ಕಾರ ಈ ಆಸ್ತಿ ಲೆಕ್ಕಪತ್ರಗಳ ಪಾರದರ್ಶಕತೆ ಏನು ಮಾಡ್ಲಿಕ್ಕೆ ಹೊರಟ್ರು ಇವರು, ಅದು ಎಲ್ಲಾನು ಬರೀ ನಾಮಕಾವಸ್ಥೆಗೆ ಅನ್ನೋದು ಮಾತ್ರನೇನೆ ನಿಜವಾಗೂ ಇದಾಯ್ತು. ಆದ್ರೂ ಕೂಡ ಏನು ಪ್ರಯೋಜನ? ಈ ಬಿ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ತಂದುಬಿಟ್ಟು ಜನಗಳಿಗೆ ಇನ್ನೂನು ಈ ನಮ್ಮ ಸರ್ಕಾರ ಏನಿದೆ ಇದು ಜನಗಳಿಗೆ ಎಷ್ಟು ಉಪಯೋಗ ಮಾಡ್ತಾ ಇದೆ ಅನ್ನೋದಂತೂ ನಿಜವಾಗೂ ಒಂದು ಕ್ಲಾರಿಟಿ ಇಲ್ಲ. ಯಾಕಂತಂದ್ರೆ ಬರೀ ಅವ್ರ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಜನಗಳ ಜೊತೆ ಆಟ ಆಡ್ತಾ ಇದಾರೆ ಅನ್ನೋದಂತೂ 100% ಕನ್ಫರ್ಮು. ಇವರು ಏನು ಡಿಜಿಟಲೈಸ್ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ, ಅದು ಎಲ್ಲನೂ ನಿಜವಾಗೂ ಒಂದು ನಾಮಕಾವಸ್ಥೆಗೆ ಅಂತಂದೇನೆ ಹೇಳ್ಬೇಕು. ಯಾಕಂತಂದ್ರೆ ಇಲ್ಲಿವರೆಗೂ ಇವರು ಆ ಡಿಜಿಟಲೈಸ್ ಮಾಡಿರೋದು ಯಾವುದೇ ಒಂದೇ ಕೆಲಸನೂ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಈ ಖಾತಾ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಈ ಹಳೆ ಡಾಕ್ಯುಮೆಂಟ್ ಎಲ್ಲಾನು ನಾವು ಇನ್ನ ಎಲ್ಲ ಏನಿದ್ರು ಕೂಡ ನೀವು ಕಂಪ್ಯೂಟರ್ ಅಲ್ಲೇನೆ ಇದ್ ಮಾಡ್ಕೊಳ್ಬಹುದು, ನೀವು ಅಲ್ಲಿಂದಲೇನೆ ನೀವು ತಗೊಳ್ಬಹುದು ಅಂತ 21 ದಿನ ಟೈಮ್ ಕೊಟ್ಟವ್ರೆ. 21 ದಿನ ಅಲ್ಲ, ನೀವು 21 ವರ್ಷಕ್ಕಾದ್ರೂ ಕೂಡ ಆ ಡಾಕ್ಯುಮೆಂಟ್ ನಿಮಗ್ ಬರಲ್ಲ. ಆ ತರ ಸರ್ಕಾರ ಇದು. ಇವರು ಆ ಡಿಜಿಟಲೈಸ್ ಮಾಡಕ್ಕೆ ಸಾವಿರಾರು ಕೋಟಿ ಬಜೆಟ್ ನ ರಿಲೀಸ್ ಮಾಡಿರ್ತಾರೆ. ಆ ಬಜೆಟ್ ಅನ್ನ ಓಡ್ಕೊಂಡು ಇವರೆಲ್ಲಾನು ಈ DCM ಆಗ್ಬೋದು, CM ಆಗ್ಬೋದು, ಈ ರೆವೆನ್ಯೂ ಮಿನಿಸ್ಟರ್ಸ್ ಆಗ್ಬೋದು, ಈ ನಗರಾಭಿವೃದ್ಧಿ ಸಚಿವರಾಗ್ಬೋದು, ಎಲ್ಲಾನು ಈ ಕಾಗೆಗಳು ಹಂಚ್ಕೊಂಡ್ ತಿಂದಂಗೆ ಇವರೆಲ್ಲಾನು ಹಂಚ್ಕೊಂಡ್ ತಿಂದ್ಕೊಂಡು ಜನಗಳನ್ನ ಆರಾಮಾಗಿ ನೀವು ನೋಡ್ಕೊಂಡಿರಿ. ಯಾಕಂದ್ರೆ ನೋಡಿ, ಇವರು ಆಡೋದು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಖಾತಾ ಅಂತಂದೇಳಿ ಇವ್ರು ರಿಲೀಸ್ ಮಾಡಿದ್ದಾರೆ. ಕಟ್ಟಡ, ನಿವೇಶನ, ವಾಣಿಜ್ಯ ಕಟ್ಟಡಗಳು ಪ್ರತಿಯೊಂದಕ್ಕೂ ನಾವು ಖಾತಾ ಕೊಡ್ತೀವಿ ಅಂತಂದೇಳಿ ಇದ್ ಮಾಡಿದ್ದಾರೆ. ಆದರೆ ಟ್ಯಾಕ್ಸ್ ಕಟ್ಟವರೆಗೂ ನಿಮ್ಗೆ ನಿವೇಶನಕ್ಕಾಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಕಮರ್ಷಿಯಲ್ ಆಗ್ಬೋದು, ಯಾವ್ದೂ ಚಾಪ್ಟರ್ ಬರಲ್ಲ.
ನೀವು ಖಾತಾ ಕಟ್ಟಿದ್ದಾದ್ಮೇಲೆ ಅವನು ಒಂದು ಮೆಸೇಜ್ ಟ್ಯಾಕ್ಸ್ ಕಟ್ಟಿದ್ದಾದ್ಮೇಲೆ ಒಂದು ಖಾತಾ ಡ್ರಾಫ್ಟ್ ಅಂತ ಕೊಡ್ತಾನೆ, ಪ್ರಾವಿಷನಲ್ ಖಾತಾ ಅಂತ ಹೇಳ್ಬಿಟ್ಟು. ಆ ಖಾತನ್ನ ನಿಮ್ಗೆ ಅಲ್ಲಿ ಆಗ್ತಿದ್ದಾಗೇನೆ 60 days ಒಳಗಡೆ ನಿಮ್ಗೆ ಫೈನಲ್ ಖಾತಾ ಅಂತ ಬರುತ್ತೆ. ಆ ಫೈನಲ್ ಖಾತಾ 60 daysಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮೆಸೇಜ್ ಬರುತ್ತೆ, ಆ 60 days ಅಲ್ಲ, ಇನ್ನು ಒಂದು 1 week 10 days ಒಳಗಡೆ ಅದು ಖಾತಾ ರಿಜೆಕ್ಟ್ ಆಗಿರುತ್ತೆ. ಇವ್ರು ಆಡ್ತಿರೋ ಮೈಂಡ್ ಗೇಮು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು. ಅಲ್ಲಿ ರಿಜೆಕ್ಟ್ ಆಗಿರುತ್ತೆ. ಆ ರಿಜೆಕ್ಟ್ ಆಗಿರೋದು ಯಾಕೆ ಅಂತ ಕೇಳಿದ್ರೆ, ನಾನು ಸುಮಾರು ARO ಹತ್ರ ಹೋಗಿದ್ದೀನಿ. ಅವ್ರು ಹೇಳೋ ರೀಸನ್ ಒಂದೇನೇನೆ, ನಮ್ಗೆ ಕರ್ನಾಟಕ ಸರ್ಕಾರ ಇನ್ನೂನು ನಮ್ಗೆ ಆ ರೈಟ್ಸ್ ಕೊಟ್ಟಿಲ್ಲ, ಪ್ರಾವಿಷನ್ ಇಲ್ಲ ನಾವು ಮಾಡ್ಲಿಕ್ಕೆ ಅಂತ. ಬಟ್ ಅಲ್ಲಿ ನೀವು ಟ್ಯಾಕ್ಸ್ ಕಟ್ಬೋದು, ನೀವಲ್ಲಿ ಇವ್ರ ಹತ್ರ ಕಂಪ್ಯೂಟರ್ ಆಪರೇಟರ್ ಹತ್ರ ಎಲ್ಲಾನು ಅಪ್ಲೈ ಮಾಡಿಸ್ಬೋದು. ARO ಹತ್ರ ಹೋದಾಗ ARO ರಿಜೆಕ್ಟ್ ಮಾಡ್ತಾನೆ. ಯಾಕೆ? ಖಾತಾ ಮಾಡಕ್ಕೆ ಪ್ರಾವಿಷನ್ ಇಲ್ಲ ಸೈಟ್ಗಳಿಗೆ, ಖಾಲಿ ಸೈಟ್ಗಳಿಗೆ. ಅದಕ್ಕೆ ಬೆಸ್ಕಾಂ ಬಿಲ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಅವಾಗ ಮಾತ್ರನೇನೆ ನಿಮಗೆ ನಾವು ಖಾತಾ ಮಾಡಕ್ ಆಗೋದು ಅಂತ ಹೇಳ್ಬಿಟ್ಟು ಸಬ್ಬು ಬೇಳಿ ಕಳಿಸ್ತಾ ಇದ್ದಾರೆ. ಅಲ್ಲಿ ರಿಜೆಕ್ಟ್ ಅಂತಂದೇಳಿ ಮೆಸೇಜ್ ಬಂದ್ಬಿಡುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋ ಮುಟ್ಟಾಳ ಕೆಲಸ ಅಂತಲೇನೆ ಹೇಳ್ಬೇಕು. ಅವರಿಗೆ ಏನಾದ್ರೂ ಅಂದ್ರೆ ನಾವು ಇಲ್ಲಿ ಎಲ್ಲಾನು ಏನು ಸರ್ಕಾರ ಹಂಗ್ ಮಾಡ್ತಾ ಇದಾರೆ, ಹಿಂಗ್ ಮಾಡ್ತಾ ಇದಾರೆ, ನೀವೇನ್ರಿ ಸರ್ಕಾರ ಬೈತೀರಾ ಅಂತಂದೇಳಿ ಫೋನ್ಗಳು ಮಾಡಿ ಧಮಕಿಗಳಾಗ್ತಾರೆ. ಅದಕ್ಕೆಲ್ಲಾನು ಡೋಂಟ್ ಕೇರ್. ಇನ್ನು ಎಲ್ಲಾನು ಇವ್ರಿಗೆ ಏನಿದ್ರು ಕೂಡ ಇನ್ನ ಸ್ಟ್ರೈಕ್ ಮಾಡಿ ಎಲ್ಲಾನು ಇದು ಮಾಡಿ ಜನಗಳಿಗೆ ಮನವರಿಕೆ ಆಗೋ ತರ ಕೂಡ ಇನ್ನ ಅದು ಪ್ಲಾನ್ ಮಾಡ್ತಾ ಇದ್ದೇನೆ. ಇನ್ನ ನೆಕ್ಸ್ಟ್ ಸ್ಟೆಪ್ ಅದೇನೇನೆ ಇವ್ರಿಗಿರೋದು. ಯಾಕಂತಂದ್ರೆ ಇನ್ನ ಫೋನಲ್ಲಿ ಹೇಳಿ 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 ಅವರಿಗೆ ಇದಾಗಿಲ್ಲ. ಇನ್ನೇನಿದ್ರು ಕೂಡ ಧರಣಿ ಕೂರಿಸ್ಬೇಕು. ಪ್ರತಿಯೊಂದು ವಾರ್ಡ್ ಆಫೀಸ್ ಹತ್ರ ಕೂಡ ಧರಣಿ ಕೂರಿಸಿದಾಗ ಮಾತ್ರನೇನೆ ಅದೆಲ್ಲಾನು ಇದಾಗೋದು. ಅವಾಗ ಮಾತ್ರನೇನೆ ಇವರಿಗೆ ಕೆಲಸ ಅನ್ನೋದಾಗೋದು. ನೋಡಿ, ಈ ಖಾತಾ, ಬಿ ಖಾತಾ, ಈ ಸ್ವತ್ತು ಪ್ರಕ್ರಿಯೆಗಳ ಮೂಲಕ ನಮ್ಮ ಭೂಸ್ವಾಮ್ಯ ಮತ್ತೆ ಆಸ್ತಿ ದಾಖಲಾತಿಗಳನ್ನ ಸುಧಾರಣೆ ಮಾಡೋದಕ್ಕೆ ಅಂತಲೇನೆ ನಾವು ಈ ಕಾನ್ಸೆಪ್ಟ್ ಅನ್ನ ತಂದಿರೋದು. ಆದ್ರೆ ಈ ಹೊಸ ಕ್ರಮಗಳು ಏನಿದೆ ಜನಸಾಮಾನ್ಯರ ಪಾಲಿಗೆ ಭಾರಿ ಅಡಚಣೆ ಮತ್ತೆ ತೊಂದರೆಯನ್ನ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗ್ ಮಾತ್ರನೇ ಗೊತ್ತು, ಅವರಿಗೆ ಯಾವುದೇ ತರ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಏನು ಲಂಚ, ಬ್ರೈಬ್ ಅಂತಂದೇಳಿ ಏನ್ ಹೊರ್ತಾ ಇದ್ದಾರೆ ಅದು ಎಲ್ಲ ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇವಾಗ ಇದಕ್ಕೋಸ್ಕರನೇ ಇವಾಗ ತಿರ್ಗಾ ಮತ್ತೆ ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಏನು ಮಾಡಿದ್ದಾರೆ ಅದನ್ನ ಮಸ್ಟ್ ಅಂಡ್ ಶುಡ್ ಕಡ್ಡಾಯ ನೀವು ಅಪ್ಲೋಡ್ ಮಾಡಲೇಬೇಕು, ಕೊಡ್ಲೇಬೇಕು. ಈಸಿ ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತಿರ್ಗಾ ನಿನ್ನೆ ಮೊನ್ನೆಯಿಂದನೂ ತಿರ್ಗಾ ಅದನ್ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈ ಹಿಂದೆ ನಾವು ಏನು ಖಾತಾ ಪಡಿಬೇಕು ಅಂತಂದ್ರೆ ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬರೀ ನಂಬರ್ ಹಾಕಿದ್ರೆ ಸಾಕಾಗಿತ್ತು, ಹಳೇದು ಕೂಡ ತಗೊಳ್ಳೋದು ಮಸ್ಟ್ ಅಂಡ್ ಶುಡ್ ಆಗಿರಲಿಲ್ಲ. ಆದ್ರೆ ಇವಾಗ ಹೊಸ ನಿಯಮವನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡಲಾಗಿದೆ. ಈ ಸ್ವತ್ತು ಪಡೆಯಲು ನೀವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ತಿರ್ಗಾನು ಜನಗಳಿಗೆ ತೊಂದರೆ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ರೆಡಿ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನ ಜೊತೆಗೆ ಹುಬ್ಳಿ, ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ಸುಮಾರು ಹಲವಾರು ಪಾಲಿಕೆಗಳಲ್ಲಿ ಈ ನಿಯಮವನ್ನ ಜಾರಿಗೆ ತಂದಿದ್ದಾರೆ ಆಲ್ರೆಡಿ. ಇದರಿಂದಾಗಿ ಸಾರ್ವಜನಿಕರು ದಿನಕ್ಕೊಂದು ದಾಖಲೆಗಾಗಿ ಹಲಿದಾಟ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂತಂದ್ರೆ ಇಷ್ಟು ದಿನ ಅದಿರಲ್ಲ, ಇಲ್ಲಿ ಸರ್ವರ್ ಇರಲ್ಲ. ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟು ಸಾಮಾನ್ಯವಾಗಿ ಆಸ್ತಿ ಮೇಲೆ ಯಾವುದೇ ಸಾಲ ಅಥವಾ ಕಾನೂನು ಸಂಬಂಧಿ ತೊಂದರೆ ಏನು ಇರಬಾರ್ದು, ಮತ್ತೆ ಯಾರಿಂದ ಯಾರಿಗೆ ಬಂತು, ಹೆಂಗ್ ಬಂತು, ಯಾವ್ಯಾವ್ದು ಲೋನ್ ಇದೆಯಾ ಅಥವಾ ಏನಾದ್ರೂ ಟ್ರಾನ್ಸಾಕ್ಷನ್ ಆಗಿದ್ಯಾ, ಬೇರೆಯವ್ರಿಗೆ ಏನಾದ್ರೂ ಆಗಿದ್ಯಾ, ಮಾರಾಟ ಆಗಿದ್ಯಾ ಅಥವಾ ಬ್ಯಾಂಕ್ ಸಾಲ ಇದೆಯಾ, ಪ್ರತಿಯೊಂದು ಕೂಡ ಅದರಲ್ಲಿ ಗೊತ್ತಾಗೋದು. ಅದಕ್ಕೋಸ್ಕರನೇನೆ ಇವಾಗ ಈ ಸ್ವತ್ತು ಪಡಿಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಬೇಕೇ ಬೇಕು. ಆದರೆ ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟು ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ವಾರಗಟ್ಲೆ ಹಲಿಬೇಕು, ಮಿನಿಮಮ್ 1000 ರೂಪಾಯಿ ಅಂತನೂ ಖರ್ಚು ಮಾಡಲೇಬೇಕು. ಈ ನಮ್ಮ ಬ್ಯಾಂಗ್ಳೂರ್ ಈಸ್ಟ್ ಅಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಮಾಜಿ ಅಧ್ಯಕ್ಷ ಸುರೇಶ್ ಎಂ ಕಿರೇಸೂರು ಇವರು ಕೂಡ ಈ ಪ್ರಕ್ರಿಯೆ ಮಾಡಿರೋದ್ರಿಂದ
ಅಸಮಾಧಾನ ವ್ಯಕ್ತಪಡಿಸಿ ಸಾರ್ವಜನಿಕರಿಗೆ ಅನಗತ್ಯವಾಗಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಮಹಾನಗರ ಪಾಲಿಕೆ ಅಥವಾ ಸರ್ಕಾರಕ್ಕೆ ಈ ನಿಯಮವನ್ನ ತಕ್ಷಣವೇ ರದ್ದು ಮಾಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಂಥವ್ರು 1000 ಜನ ಬಂದು ಹೇಳಿದ್ರು ಕೂಡ ಇವರು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಇನ್ನು ಇಂಥ ಪ್ರಕ್ರಿಯೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಏನು ರೂರಲ್ ಲಿಮಿಟ್ ಅಲ್ಲೂ ಕೂಡ ಹಬ್ಬುತ್ತಾ ಇದ್ದು ಈ ಸ್ವತ್ತು ನೀಡಲು ಹೊಸ ಕರಡು ನಿಯಮಾವಳಿ ಏನು ರೂಪಿಸಲಾಗ್ತಾ ಇದೆ. ಯಾಕಂತಂದ್ರೆ ಜುಲೈ ತಿಂಗಳೊಳಗೆ ಆ ಕರಡು ನಿಯಮಾವಳಿ ಪೂರ್ಣಗೊಳ್ಳಲಿದ್ದು ಅಂತಿಮ ಮಾರ್ಗಸೂಚಿಗಳನ್ನ ಜುಲೈ 2ನೇ ವಾರದಲ್ಲಿ ಪ್ರಕಟಿಸಲಾಗುವುದು ಅಂತಂದೇಳಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ರು ಅದು ಕೂಡ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ. ಆವಾಗ ಇದ್ದಿದ್ದು ಜನಗಳಿಗೆ ತೊಂದರೆ ಅನ್ನೋದಂತೂ ಕಟ್ಟಿಟ್ಟು ಬುತ್ತಿ ಅಂತಲೇನೆ ಹೇಳ್ಬೇಕು. ಯಾಕಂತಂದ್ರೆ ಇವರಿಗೆ ಮಿಡ್ಲ್ ಕ್ಲಾಸ್ ಅವ್ರದ್ದು ಖಂಡಿತ ಇವರಿಗೆ ಅರ್ಥ ಆಗಲ್ಲ. ಎಷ್ಟೇ ಹೇಳಿ ಎಷ್ಟೇ ಬಾಯ್ ಬಡ್ಕೊಳ್ಳಿ ಇವರಿಗೆ ಏನೂನು ಇದಿಲ್ಲ. ಇವರು ಮೂಗಿನ ನೇರವಾಗಿ ಮಾತ್ರನೇನೆ ಮಾಡೋದು. ನಾವೆಷ್ಟೇ ಹೇಳಿದ್ರು ಕೂಡ ಅವರು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಇವತ್ತು ಜನ ಈ ಖಾತಾಗೋಸ್ಕರ ಎಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಎಷ್ಟೆಲ್ಲ ತಿರುಗಾಡೋ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಿಜವಾಗೂ ಅದನ್ನ ಹೇಳೋದಕ್ಕೂ ಕೂಡ ತೀರದು. ಯಾಕಂದ್ರೆ ಇಂತಹ ಸರ್ಕಾರ ನಮ್ಗೆ ಬೇಕಿತ್ತ ಅಂತಂದೇಳಿ ಜನ ಯೋಚನೆ ಮಾಡಬೇಕು. ಆ ತರ ತಡಕ್ ನೋಡ್ಕೊಳ್ಳೋ ತರ ಈ ಸರ್ಕಾರ ಮಾಡ್ತಾ ಇದೆ. ಫ್ರೆಂಡ್ಸ್, ಇವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಕಂಪ್ಲೇಂಟ್ ಮಾಡಿ 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 ಮೊನ್ನೆ ನಾಮಕಾವಸ್ಥೆಗೆ ಇಲ್ಲಿ AC ಆಫೀಸ್ಗೆ ಬಂದಿದ್ರು. AC ಮತ್ತೆ ತಹಸೀಲ್ದಾರ್ ಆಫೀಸುಗಳನ್ನೆಲ್ಲ ಕೃಷ್ಣ ಬೈರೇಗೌಡರು ವಿಚಾರಿಸ್ಕೊಂಡು ಹೋದ್ರು ನಾಮಕಾವಸ್ಥೆಗೆ ಅಷ್ಟೇ. ಯಾಕಂದ್ರೆ ನಾವು 100 ಕಂಪ್ಲೇಂಟ್ ಕೊಟ್ಟಿದ್ವಿ. ಆ 100 ಕಂಪ್ಲೇಂಟ್ಗೆ ಇನ್ನ ಇವರು ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಣ್ಣೊರ್ಸೋದಕ್ಕೋಸ್ಕರ ಕೃಷ್ಣ ಬೈರೇಗೌಡರು ಬಂದಿದ್ರು. ಬಟ್ ಯಾವುದೇ ತರ ಇಲ್ಲ ಅವ್ರ ಹತ್ರ ಎಲ್ಲಾನು ಹಿಂಗೆ ಭಿಕ್ಷೆಗಾರ ಭಿಕ್ಷೆ ಬಿಡ್ತಾನಲ್ಲ ಆ ತರ ಅವರು ಖಡಕ್ ಆಗಂತೂ ಖಂಡಿತ ಇಲ್ಲ. ಅನ್ಫಿಟ್ ಅಂತಲೇ ನಾನು ಹೇಳ್ತೀನಿ. ಯಾಕಂತಂದ್ರೆ ಒಬ್ಬ ಮಿನಿಸ್ಟರ್ ಆಗ್ಬೋದು, ಒಬ್ಬ DC ಆಗ್ಬೋದು, ಹೆಂಗಿರ್ಬೇಕು ಅಂತಂದ್ರೆ ಎಂಪ್ಲಾಯೀಸ್ ಅಂತ ಅಂದ್ರೆ ಭಯ ಬೀಳ್ಬೇಕು. ಪಬ್ಲಿಕ್ ಸರ್ವೆಂಟ್ಸ್ ಅವರೆಲ್ಲಾನು ಎಂಪ್ಲಾಯೀಸ್ ಎಲ್ಲಾನು ಪಬ್ಲಿಕ್ ಸರ್ವೆಂಟ್ಸ್. ಪಬ್ಲಿಕ್ ಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ, ಪಬ್ಲಿಕ್ ಇಂದ ಕೊಳ್ಳೆ ಹೊಡಿತಾ ಇದಾರೆ, ದೋಚ್ತಾ ಇದಾರೆ ಅಂತ ಗೊತ್ತಿದ್ರು ಕೂಡ ಅವರು ಒಂದೇ ಒಂದು ಕ್ವಶನ್ ಮಾಡ್ಲಿಲ್ಲ. ಜಸ್ಟ್ ಫಾರ್ ಓನ್ಲಿ ಅಟೆಂಡೆನ್ಸ್. ಇವ್ರೆಲ್ಲೋಗಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ, ಇವ್ರು ಯಾಕೆ ಬಂದಿದ್ದಾರೆ ಅಷ್ಟ ಮಾತ್ರನೇನೆ ಅವ್ರ ಮೈಂಡ್ ಬಂದಿದ್ದು. ಯಾಕಂದ್ರೆ ನಾನು ಖುದ್ದಾಗಿ ನೋಡಿದ್ದನ್ನ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದ್ರಲ್ಲೆಲ್ಲ ನ್ಯೂಸ್ ಅಲ್ಲೆಲ್ಲ ಬಂದಿದ್ದು ಗೊತ್ತಾಗುತ್ತೆ ಅವ್ರು ಹೇಗೆ ತಗೊಳ್ಳು ಏನು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.